ಪ್ರತಿ ಎವ್ರಿ ಫೋರ್ತ್ ಶಾಪ್ ಇಸ್ ಎ ಫುಡ್ ಶಾಪ್. ಎವ್ರಿ ಫೋರ್ತ್ ಶಾಪ್ ಇಸ್ ಕನ್ಸರ್ನ್ ವಿತ್ ಫುಡ್ ಅಂತ ಹೇಳಿ. ಅಂದ್ರೆ ಕಾಂಪಿಟೇಷನ್ ಕೂಡ ಅಷ್ಟೇ ಇದೆ. ಅಷ್ಟು ಕಾಂಪಿಟೇಷನ್ ಇರ್ಬೇಕಾದ್ರೆ ಒಂದು ಉದ್ಯಮ ಸ್ಟಾರ್ಟ್ ಮಾಡಿದ್ರೆ ಅದು ಸಕ್ಸಸ್ ಆಗಬೇಕಾದ್ರೆ ಅದಕ್ಕೆ ಬೇರೆ ಏನೇನೋ ಫ್ಯಾಕ್ಟರ್ಸ್ ಕಾಂಟ್ರಿಬ್ಯೂಟ್ ಮಾಡಬೇಕು. ಸೊ ಶ್ರೀನಿವಾಸರಾವ್ ಸರ್, ನಿಮ್ಮನ್ನು ಕೇಳ್ತೀನಿ, ಸಕ್ಸಸ್ಗೆ ನಿಮ್ಮ ಪ್ರಕಾರ ಸ್ವಲ್ಪ ಅವಕಾಶ ಕೊಡಬೇಕು. ಈ ಮುಂದೆ ಮಾತಾಡಿದಾಗೆ ಈ ಎಂಪ್ಲಾಯೀಸು ಆಮೇಲೆ ಟ್ರೈನಿಂಗು ಈ ವಿಚಾರ ನನ್ನೊಂದೆರಡು ಮಾತುಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಎಂಪ್ಲಾಯೀಸ್ ಸಮಸ್ಯೆ ಯಜಮಾನರುಗಳು, ಓನರ್ಸ್. ಒಂದು ಕಾಲದಲ್ಲಿ ನಮ್ಮ ತಂದೆ ಕಾಲ ತಗೊಳ್ಳೋಣ, ನಾವೆಲ್ಲರೂ ನಮ್ಮ ತಂದೆಯವರೆಲ್ಲರೂ ಊರಲ್ಲಿ ಅಲ್ಲಿ ಇರುವ ಒಂದಷ್ಟು ಕುಟುಂಬ, ಬಡ ಕುಟುಂಬಗಳು ಅಲ್ಲೆಲ್ಲ ಅಷ್ಟೆಲ್ಲ ಅಲ್ಲಿರಲಿಲ್ಲ. ಅಲ್ಲಿ ಬದುಕಲಿಕ್ಕೆ ದಾರಿ ತುಂಬ ಕಡಿಮೆ ಇತ್ತು. ನಾವು ಯಜಮಾನರಾದವರೆಗೆ ಬದುಕಕ್ಕೆ ದಾರಿ ಇಲ್ಲದ್ರೆ ಅಲ್ಲಿ ಊರು ಬಿಟ್ಟು ಬಂದವರು. ಇನ್ನು ಕೆಳಗಡೆ ಮಟ್ಟದಲ್ಲಿ ಅವರಿಗೆ ಎಲ್ಲೂ ಇರೋದಿಲ್ವಲ್ಲ. ಅಲ್ಲಿಯ ಸಣ್ಣ ಮಕ್ಕಳನ್ನು ಅವರನ್ನೆಲ್ಲ ಪೆಟ್ಟಿಗೆ ಇವರೇ ಬಸ್ಸಲ್ಲಿ ಇಟ್ಕೊಂಡು ಕರ್ಕೊಂಡು ಅವ್ರ ಮನೆಯವರಿಗೆ ನಂಬಿಕೆ ಕೊಟ್ಟು ಒಂದು 5 ರೂಪಾಯಿ, ಆ 5 ರೂಪಾಯಿ 5 ಲಕ್ಷ ಕೊಟ್ಟಾಗಿತ್ತು, ಒಂದು ಏನೋ ಕೊಟ್ಟು ಕರ್ಕೊಂಬಂದು ಕೆಲಸ ಮಾಡಿಸ್ಕೊಂಡು ಬೆಳಗ್ಗೆ 4 ಗಂಟೆಗೆ ಹೋಟೆಲ್ ಓಪನ್ ಮಾಡಿ ರಾತ್ರಿ 11 ಗಂಟೆವರೆಗೂ ಓನರ್ಸ್ ಇದ್ದು ಮಾಡಿ ಈ ಒಂದು ನಮ್ಮ ಉದ್ದಿಮೆಗೆ ಸಾಕಷ್ಟು ಕೊಡುಗೆಗಳನ್ನು ಆ ರೀತಿ ಕೊಟ್ಟಿದ್ದಾರೆ. ಆವಾಗ ಇನ್ನೂ ಒಂದು ರೀತಿ ತೊಗೊಂಡ್ರೆ ಸಾಕಷ್ಟು ಕಷ್ಟ ಜಾಸ್ತಿ ಇತ್ತು ಅಂತ ನನ್ನ ಅಭಿಪ್ರಾಯ. ಕಷ್ಟ ಅಂದರೆ ಒಬ್ಬ ಎಂಪ್ಲಾಯಿನ ತೊಗೊಂಬಂದು ಅವ್ನು ತಯಾರು ಮಾಡಿ ಕೆಲಸ ಮಾಡ್ಕೊಳ್ಳೋಷ್ಟು ಇವತ್ತು ಯಾರು ಅಂದರೆ ಕಾಂಟ್ರವರ್ಸಿ ಅಲ್ಲ ಇದು, ಅಷ್ಟು ಯಾರು ಇವತ್ತು ಓನರ್ಸ್ ಕಷ್ಟಪಡ್ತಾ ಇಲ್ಲ. ಇವತ್ತು ಮಂಡೆ ಬಿಸಿ ಏನು ಹೋಟ್ಲ ಕೆಲಸಗಾರ ಸಿಗ್ತಾರೆ, ಮಂಡೆ ಬಿಸಿ ಇರ್ಬೋದು ಅಷ್ಟೇ, ಬಿಟ್ಟರೆ ಇವತ್ತು ಆ ಮಟ್ಟದಲ್ಲಿ ಇವತ್ತಿಲ್ಲ. ಅವತ್ತೆಲ್ಲ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಇವತ್ತು ಇಷ್ಟು ಜನ ಬಂದು ಇಲ್ಲಿ ಸೇರಿದ್ದಾರೆ ಅಂತ ಕೇಳಿದ್ರೆ, ಆ ಕಾಲದಲ್ಲಿ ಎಲ್ಲ ಕರ್ಕೊಂಬಂದು ಅವ್ರು ಇವತ್ತು ಕಾಂಡಿಮೆಂಟ್ ಸ್ಟೋರ್ ಇಟ್ಕೊಂಡಿದ್ದಾರೆ, ಗಾಡಿಗಳು ಇಟ್ಕೊಂಡಿದ್ದಾರೆ, ಹೋಟೆಲ್ ಇಟ್ಕೊಂಡಿದ್ದಾರೆ, ಬೇಕಾದಷ್ಟು ಜನ ಬೇಕಾದಷ್ಟು ಬೆಳೆದು ಇವತ್ತು ಉದ್ದಿಮೆದಾರಿಗಳಾಗಿದ್ದಾರೆ. ಅವರೆಲ್ಲರೂ ಏನಂದರೆ ಆ ಕಾಲ ನಮ್ಮ ಹಿರಿಯರುಗಳು ಅವರೆಲ್ಲರೂ ಇಲ್ಲಿ ಕರ್ಕೊಂಬಂದು ನೆಲೆಸಲಿಕ್ಕೆ ಮಾಡಿರುವಂಥ ಸಂದರ್ಭ ಇತ್ತು. ಇವತ್ತು ಏನಾಗುತ್ತೆ ಅಂತ ಹೇಳಿದ್ರೆ, ಕಾಲಕ್ಕೆ ತಕ್ಕಂತೆ ನಾವು ಬದಲಾವಣೆ ಆಗಲೇಬೇಕು. ಕಾಲಕ್ಕೆ ತಕ್ಕಂತೆ ನಮ್ಮ ಒಂದು ಮೆಥಡ್ಗಳನ್ನು ಬದಲಾವಣೆ ಮಾಡಿಕೊಳ್ಳೇಬೇಕಾಗ್ತದೆ. ಆಹಾರ ಉದ್ದಿಮೆ ಯಾವತ್ತೂ ಬಿದ್ದೋಗೋಂಥದ್ದಲ್ಲ, ಇನೋವೇಷನ್ಸ್ ನಡೀತಾ ಇರುತ್ತೆ, ಬರ್ತಾ ಇರುತ್ತೆ. ಇದು ನಾವು ನಿರಂತರ ಈ ನಮ್ಮ ಯಾವುದೋ ನಾವು ಹಿಂದಿನ ಇದರಲ್ಲಿ ಹೋಗ್ತಾ ಇರೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ, ನಮ್ಮ ಮಕ್ಕಳು ಕೂಡ ಇದಕ್ಕೆ ಬರಲ್ಲ ಅಂತಾರೆ. ನಾವುಗಳು ಕೂಡ ಇವತ್ತೆಲ್ಲ ದೊಡ್ಡ ದೊಡ್ಡ ಹೋಟೆಲ್, ಹಳೆ ಹೋಟ್ಲ್ ಯಜಮಾನ್ರ ಮನೆಯೊಳಗೆ ನೋಡಿ, ಇದು ನಿಮಗೆ ಬೇಡಪ್ಪ, ಇದು ತುಂಬ ಕಷ್ಟ ಇದೆ, ಅಲ್ಲೇ ಬುಡ ಕೊಡಿಸ್ಬಿಡ್ತಾರೆ. ಮತ್ತು ಮುಂದಿನ ಕೊಡುಗೆಗಳಿಲ್ಲ ಅಲ್ಲಿ. ಅದೇ ಥರ ಎಂಪ್ಲಾಯೀಸಲ್ಲಿ ಕೂಡ ಇವತ್ತು ನಮ್ಮಲ್ಲಿ ಏನು ಬಂದಿದೆಯೋ ಅದೇ ಥರ ಎಂಪ್ಲಾಯೀಸ್ನಲ್ಲಿ ಅವ್ರು ಏನಾದರೂ ಮಾಡಿದೆ, ತಂದೆ ತಾಯಿ ಕಷ್ಟಪಟ್ಟು ಅವ್ರಿಗೆ ಏನಾದರೂ ಒಂದು ಓದಿಸಿ ನಾನು ಇಂಜಿನಿಯರ್ ಮತ್ತೊಂದು ಏನೋ ಮಾಡಿಬಿಟ್ರೆ ನಮ್ಮ ಮಕ್ಕಳಿಗೆ ಕಷ್ಟ ಇಲ್ವಲ್ಲಪ್ಪ ಅಂತ ಅವ್ರು ಆಲೋಚನೆ ಮಾಡ್ತಾರೆ. ನಾವು ಹೋಟೆಲ್ ಯಜಮಾನರಾಗಿರೋ ಎಷ್ಟೋ 90% ಮನೆಗಳಲ್ಲಿ ನೀವು ಡಿಬೇಟ್ ಕೇಳಬೇಕಾದ್ರೆ, ಮರಾಯ ನಿನಗೆ ಇದು ಬೇಡ ಮರಾಯ, ಇದು ನೀನು ಎಲ್ಲರೂ ಕೆಲಸ ಮಾಡ್ಕೊಂಡು ಬದುಕು ಮರಾಯ, ಈ ಬೆಳಗ್ಗೆ ರಾತ್ರಿ ಯಾರು ಕಷ್ಟಪಡೋರು ಅಂತ ಹೇಳ್ತಾರೆ. ಅದೇ ವಿಷಯ ಇದೆ, ಇದು ವಿಚಾರ ಇದು. ಇದೆಲ್ಲ ಇದರ ಇರುವಂಥ ಉದ್ದಿಮೆನಲ್ಲಿ ಇರುವಂಥದ್ದು ಕಷ್ಟ ಅನ್ನೋದು ನಿರಂತರ. ಉದ್ದಿಮೆನಲ್ಲಿ ಯಾವತ್ತೂ ಆಹಾರ ಉದ್ದಿಮೆ ಒಳ್ಳೆಯ ಉದ್ದಿಮೆ. ಇದರಲ್ಲಿ ನಾವು ಕಷ್ಟಪಟ್ಟರು ಫಲಿತಾಂಶ ತೆಗಿಲಿಕ್ಕೆ ಅವಕಾಶಗಳು ಜಾಸ್ತಿ ಇದೆ ಅಂತ ನಾನು ಅಂತೀನಿ. ಕಷ್ಟಪಟ್ಟರೆ ಫಲಿತಾಂಶಗಳು ತೆಗೆಯೋದಕ್ಕೆ ಅವಕಾಶ ಜಾಸ್ತಿ ಇದೆ ಅಂತ ಹೇಳಿದ್ರಿ. ಹಾಗಾದರೆ ಸಕ್ಸಸ್ಗೆ ಒಂದು ಮಂತ್ರ ಇದೆಯಾ ಸರ್? ಒಂದು ಹೋಟೆಲ್ ಉದ್ಯಮ ಇದು ಸಕ್ಸೀಡ್ ಆಗ್ಬೇಕಾದ್ರೆ ಇಷ್ಟು ಮಾಡಿದ್ರೆ ಒಂದು ಲೆವೆಲ್ಗೆ ಸಕ್ಸಸ್ ಸಿಗುತ್ತೆ ಅನ್ನೋದು. ಹೌದು ಸರ್. ಒಂದೇನು ಗೊತ್ತದ, ಶ್ರದ್ಧಾ ಭಕ್ತಿ. ಇವತ್ತು ನಾನು ಈ ಹೋಟೆಲ್ ಉದ್ದಿಮೆನ ಒಂದು ಡಿಬೇಟ್ ಕೂತ್ಕೊಂಡ್ರೆ, ಒಂದು ಉದ್ದಿಮೆ ಅಂದರೆ ಏನು, ನಮ್ಮ ಅದರಲ್ಲಿ ಕೆಲಸ ಮಾಡೋರಾಗಿರ್ಬೋದು, ಅದು ಯಜಮಾನರಾಗಿರ್ಬೋದು, ನಾನು ಅವ್ರಿಗೆ ಎರಡೇ ಹೇಳ್ತೀನಿ, ಒಂದೇ ವಿಷಯ ಹೇಳ್ತೀನಿ. ಫಸ್ಟ್ ನೀವು ನಿಮ್ಮ ದೇವಸ್ಥಾನ ನಿಮ್ಮ ಉದ್ದಿಮೆ ಅಂತ ತಲೆಯಲ್ಲಿ ಇಟ್ಕೊಳ್ಳಿ. ಫಸ್ಟ್ ಇಟ್ಕೊಳ್ಳಿ, ನೀವು ಇಟ್ಕೊಳ್ಳಿ, ಆಯಿತಾ? ಇಟ್ಕೊಂಡ್ಮೇಲೆ ನೀವು ಒಂದು ದಿವಸ ಬೆಳಗ್ಗೆ ಎದ್ದು ಹೋಟೆಲ್ಗೆ ಹೋಗೋಕೆ ಮುಂಚೆ ಕೆಲವು ದೇವಸ್ಥಾನಕ್ಕೆ ಹೋಗಿ ಬರೋ ರೂಢಿಯೆಲ್ಲ ಇಟ್ಕೊಂಡಿರ್ತಾರೆ. ಅಲ್ಲಿ ನೀವು ಎಷ್ಟು ಮನಸ್ಸನ್ನು ನಿರ್ಮಲವಾಗಿ ಇಟ್ಕೊಂಡು ನೀವು ಹಂಗೆ ಹೋಗ್ತಿರೋ, ಹೋಟೆಲ್ ಹೊರಗಡೆ ಬರಬೇಕು ಅದೇ ನಿರ್ಮಲ ಮನಸ್ಸಿನಲ್ಲಿ ಬನ್ನಿ ಒಳಗಡೆಗೆ. ಅಷ್ಟೇ ನಿರ್ಮಲ ಮನಸ್ಸನ್ನು ಅಳವಡಿಸ್ಕೊಳ್ಳಿ ನೀವು ಜೀವನದಲ್ಲಿ, ಅದೇ ಥರ ಬನ್ನಿ. ಆ ನಂತರ ಇವತ್ತು ಯಾವುದೇ ನಾನು ನೆಗೆಟಿವ್ ಮಾತಾಡ್ತಾ ಇಲ್ಲ, ಅಲ್ಲಿ ಉದ್ಯಮದಾರರನ್ನ ಮಾತಾಡ್ತಾವಾಗ ನೋಡಪ್ಪ, ಬೆಳಗ್ಗೆಯಿಂದ ನಾನು ಅವ್ರಿಗೆ ಟ್ಯೂನಿಂಗ್ ಮಾಡೋದಾಯ್ತಪ್ಪ, ಇವತ್ತೆಲ್ಲ ಹೇಳ್ತೀನಿ, ಮತ್ತು ನಾಳೆ ಬೆಳಗ್ಗೆ ಬಂದು ಅದನ್ನೇ ಮಾಡ್ತಾನಪ್ಪ ಅವನು ಅಂತ ಹೇಳ್ತಾರೆ. ಅದಕ್ಕೆ ನಾನೇನು ಹೇಳ್ತೀನಿ ಅಂದರೆ, ಅದು ನಿರಂತರ, ನಾವು ಬೇಜಾರು ಮಾಡ್ಕೋಬಾರ್ದು. ಇವತ್ತು ನಾವು ನೋಡಿ, ನಮಗೆ ಪುಣ್ಯ ಬೇಕು, ಸಂಪತ್ತು ಬೇಕು, ಇನ್ನೊಂದು ಬೇಕು, ಯಾವುದಾದಕ್ಕೂ ನಾವು ದೇವರನ್ನು ಬೆಳಗ್ಗೆ ಪೂಜೆ ಮಾಡ್ತೀವಿ, ಎಲ್ಲರೂ ಬೇಡ್ಕೊಳ್ತೀವಿ.
ಬೇಡ್ಕೋಬೇಕಾದ್ರೆ ಏನು ಮಾಡ್ತೀವಿ, ಅದೇ ವಿಷ್ಣು ಸಹಸ್ರನಾಮ ಹೇಳ್ತೀವಿ, ಅದೇ ಗಾಯತ್ರಿ ಮಂತ್ರ ಹೇಳ್ತೀವಿ, ಅದೇ ಪೂಜೆ ಮಂತ್ರ ನಾವು ಹೇಳ್ತೀವಿ. ಅಲ್ಲಿ ನಮಗೆ ಬೇಜಾರಾಗೋದಿಲ್ಲ, ಅಲ್ಲಿ ನಮ್ಗೆ ಬೇಜಾರಾಗಲ್ಲ. ಇಲ್ಲಿ ಬಂದು ನಮ್ಮ ಉದ್ದಿಮೆ ಒಳಗಡೆ ಅವ್ರನ್ನ 1 ಗಂಟೆ ಅಥವಾ 2 ಗಂಟೆ ಟ್ಯೂನಿಂಗ್ ಮಾಡಲಿಕ್ಕೆ ನಮ್ಗೆ ಅಲ್ಲಿ ಬೇಜಾರಾಗ್ಬಿಡುತ್ತೆ. ಅದು ಇರಬಾರ್ದು. ನಮ್ಮ ದೇವಸ್ಥಾನ ಅಂತ ನಮ್ಮ ಎಲ್ಲರ ಭಾವನೆಯಲ್ಲಿ ಬಂದವಾಗ ಆಟೋಮೆಟಿಕ್ ಆಗಿ ಏನಾಗುತ್ತೆ, ಅಲ್ಲಿ ಒಂದು ಶಕ್ತಿ ತುಂಬುತ್ತೆ, ಪ್ರತಿಯೊಬ್ಬನೂ ಒಂದು ಜವಾಬ್ದಾರಿ ಬರುತ್ತೆ. ನಾನು ಇದನ್ನು ಮಾಡ್ತಾಯಿದ್ನ, ಏನಪ್ಪ ನೀನು ಮಾಡೋ ತಿಂಡಿ ಅದು ಯಾರು ತಿಂತಾರೆ, ಏನಾಗುತ್ತೆ, ಅದ್ರ ಪರಿಣಾಮಗಳೇನು ಅನ್ನುವಂಥದ್ದನ್ನು ಅವನಿಗೆ ನಾವು ಒಂದು ಸ್ವಲ್ಪ ಹೇಳಬೇಕಾಗುತ್ತೆ. ನಾವು 100 ಹೇಳಿದ್ರೆ ಅವ್ನು 50 ತೊಗೊಳ್ತಾನೆ, 25 ತೊಗೊಳ್ತಾನೆ. ನಾವೇನು ಹೇಳಿದ್ರೆ ಹೋದ್ರೆ ಅವ್ನ ತಲೆಗೆ ಹೋಗೋದೇ ಇಲ್ಲ. ಹಾಗೆ ಶ್ರದ್ಧಾ ಭಕ್ತಿಯನ್ನು ನಾವು ಇಟ್ಕೋಬೇಕು, ಕೆಲಸಗಾರಲ್ಲ ತುಂಬಿಸ್ಬೇಕು. ಈ ಉದ್ದಿಮೆ ಒಂದು ಪವಿತ್ರವಾದ ಉದ್ದಿಮೆ, ಬೇರೆ ಉದ್ದಿಮೆ ಥರ ಅಲ್ಲ. ಇದು ಆರೋಗ್ಯದ ಮೇಲೆ ಪರಿಣಾಮ ಆಗುವಂಥದ್ದು. ಗ್ರಾಹಕರ ಆರೋಗ್ಯ ಬಹಳ ಮುಖ್ಯ. ಇಲ್ಲಿ ನಾವು ಶ್ರದ್ಧಾ ಭಕ್ತಿಯಿಂದ ಮಾಡಬೇಕು, ನಾವು ಶ್ರದ್ಧೆಯಿಂದ ಇರಬೇಕು. ಪ್ರತಿಯೊಂದು ಇವತ್ತು ನೋಡಿ, ಹಿಂದಿನ ಕಾಲದಲ್ಲಿ ವಿದ್ಯೆ ಬೆಳೆದ ಯಜಮಾನ ಹೋಟೆಲ್ ಶುರು ಮಾಡ್ತಾಯಿದ್ರು. ಮಾರ್ಕೆಟಿಂಗ್ ಪರ್ಚೇಸಿಂಗ್ ಯಾರು? ಅವರೇ. HR ಯಾರು? ಅವರೇ. ಅಕೌಂಟ್ ಮಾಡೋದು ಯಾರು? ಅವರೇ. ಎಲ್ಲ ಮಾಡಿ ಸಾಯಂಕಾಲ P&L ಕ್ಲಿಯರ್ ಮಾಡ್ತಾಯಿದ್ರು. ಅವ್ರಿಗೆ ವಿದ್ಯೆ ಇರಲಿಲ್ಲ, ಅದ್ರ ಮೇಲೆ ಹೋಗಬೇಕು. ಅದು ಇವತ್ತು ಏನಾಗುತ್ತೆ, ಒಂದು ಕ್ಯಾಟಗರಿ ಅವ್ರು ಮಾಡ್ಕೋ, ಒಂದೊಂದು ಕ್ಯಾಟಗರಿ ಮಾಡೋಕ್ಕಾಗಲ್ಲ. ಓಕೆ, ಅದು ಬೆಳೆದ ಮೇಲೆ ಮತ್ತಿಗೆ ಇದೆಲ್ಲ ಬೇಕಾಗಿದ್ದೆ ಅಲ್ಲಿಂದ ಶುರುವಾಗಬೇಕು. ನೀವು ಹೇಳಿದ್ರೆ ಒಂದು ಕ್ವಶನ್ ಕೇಳಿದ್ರಲ್ಲ, ಒಬ್ಬ ಉಳಿಸ್ಕೋಬೇಕಾದ್ರೆ ಅಂದರೆ ಮೂಲ ಮಂತ್ರ ಉಳಿಸ್ಕೋಬೇಕಾದ್ರೆ ಫಸ್ಟ್ ಅವನ ಉದ್ಯಮೆಯನ್ನು ಇದರಿಂದ ಈ ಥರ ಭಾವನೆಯಿಂದ ಮಾಡಬೇಕು. ಸೊ ನಾನು PC ರಾವ್ ಅವ್ರನ್ನ ಕೇಳಕ್ಕೆ ಇಷ್ಟಪಡ್ತೀನಿ. ನೀವು ಬೃಹತ್ ಬೆಂಗಳೂರು ಹೋಟ್ಲಿಯರ್ಸ್ ಅಸೋಸಿಯೇಷನ್ನ ಪ್ರೆಸಿಡೆಂಟ್ ಆಗಿ ಬೇಕಾದಷ್ಟು ಹೊಸ ಹೋಟ್ಲ್ಗಳು ಶುರುವಾಗೋದನ್ನು ನೋಡಿದ್ದೀರಾ, ಎಷ್ಟೋ ಹೋಟ್ಲ್ಗಳು ಮುಚ್ಚೋಗೋದನ್ನು ನೋಡಿದ್ದೀರಾ. ನಿಮ್ಮ ದೃಷ್ಟಿಯಲ್ಲಿ ಒಂದು ಹೋಟೆಲಿನ ಸಕ್ಸಸ್ಗೆ ಮಂತ್ರ ಏನು? ಸಕ್ಸಸ್ಗೆ ಈಗಾಗಲೇ ಹೇಳಿದಂಗೆ ಶುಚಿ ಮತ್ತು ರುಚಿ ಬಗ್ಗೆ ಹೆಚ್ಚಿಗೆ ಪ್ರಾತಿನಿಧ್ಯ ಕೊಡುವುದು, ದಟ್ ಈಸ್ ದ ಫಸ್ಟ್. ಕನ್ಸಿಸ್ಟೆನ್ಸಿ ಈಸ್ ದ ನೆಕ್ಸ್ಟ್ ಇಂಪಾರ್ಟೆಂಟ್. ಮತ್ತು ಕಸ್ಟಮರ್ಸ್ ಜೊತೆ ರಿಲೇಷನ್ಶಿಪ್ ಈಸ್ ಆಲ್ಸೋ ಇಂಪಾರ್ಟೆಂಟ್. ಇದಾದ ಮೇಲೆ ನಮ್ಮ ಉದ್ಯಮಕ್ಕೆ ಆಗುತ್ತಿರುವ ಮುಚ್ಚಲು ಕಾರಣಗಳು ಬಹಳಷ್ಟಿದೆ. ಕೋವಿಡ್ ಸಂದರ್ಭದಲ್ಲಿ ಬಹಳಷ್ಟು ಹೋಟೆಲ್ಗಳು ಮುಚ್ಚಿರೋದು, ಅದು ಅನಿವಾರ್ಯವಾಯಿತು. ಅದರ ಜೊತೆಗೆ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಇಲ್ಲದಿರುವುದು ಕೂಡ ಬಹಳಷ್ಟು ಹೋಟೆಲ್ಗಳು ಮುಚ್ಚಲಿಕ್ಕೆ ಪ್ರಾರಂಭಿಸಾಗ್ತದೆ. ನಮಗೆ ಬಹಳ ಅನ್ವಾಂಟೆಡ್ ಲೈಸೆನ್ಸ್ಗಳಿದೆ. ಸುಮಾರು 16ರಿಂದ 18 ಲೈಸೆನ್ಸ್, ಕನಿಷ್ಠ ಲೈಸೆನ್ಸ್ಗಳು ಅಂತ ತೆಗೆದುಕೊಳ್ಬೇಕಾಗುತ್ತದೆ. ಅದು ಮೇಂಟೈನ್ ಮಾಡಲಿಕ್ಕೆ ಭಾಳಷ್ಟು ಕಷ್ಟ ಆಗುತ್ತೆ ಭಾಳಷ್ಟು ಜನರಿಗೆ. ಅಲ್ಲದೆ ಸೈಲೆಂಟ್ ಪಾರ್ಟ್ನರ್ಸು ಜಾಸ್ತಿ ಇದ್ದಾರೆ ನಮಗೆ. ನಾನು ಈ ಮಧ್ಯೆ ಇಷ್ಟಪಡ್ತೇನೆ, ಸಾಮಾನ್ಯ ಹೋಟೆಲ್ಗಳಲ್ಲಿ ಕಾಸ್ಟಿಂಗು, ಮಂತ್ಲಿ ಅಕೌಂಟ್ ಸ್ಟೇಟ್ಮೆಂಟು ಇದನ್ನು ಮಾಡುವಂಥ ಅರಿವು ತುಂಬ ಹೋಟೆಲ್ಗಳಲ್ಲಿ ಇರೋಲ್ಲ. ಅವ್ರಿಗೆ ಲಾಸ್ ಆಗಿದ್ದೇ ಗೊತ್ತಿರೋಲ್ಲ, ಎಷ್ಟು ಲಾಸ್ ಆಗಿದೆ ಏನಾಗಿದೆ ಅನ್ನೋ ಅರಿವೇ ಅವ್ರಿಗೆ ಇರೋದಿಲ್ಲ. ಅದು ಒಂದು ದಿವಸ ಏನಾಗುತ್ತೆ, ಯಾವತ್ತೋ ದಿವಸ ಅದು ತುಂಬ ದೊಡ್ಡ ಇದಾಗಿ ಕಂಡುಬಿಡುತ್ತೆ. ಅದಕ್ಕೆ ಫಸ್ಟ್ ಇವರಿಗೆ ಹೋಟೆಲಿಯರ್ಸ್ಗೆ ಕಾಸ್ಟಿಂಗ್ ಅರಿವು ಬರಬೇಕು. ಸಣ್ಣ ಪ್ರಮಾಣದ ಹೋಟ್ಲವ್ರಿಗೆ ಕಾಸ್ಟಿಂಗ್ ಅರಿವು ಬಂದಾಗ ಮಾತ್ರನೇ ಅವರು ಒಂದು ಸ್ವಲ್ಪ ಈ ಮುಚ್ಚುವಂಥ ಕ್ರಮ ಸಂಖ್ಯೆ ಸ್ವಲ್ಪ ಕಡಿಮೆ ಆದರೂ ಆಗಬಹುದು. ಸೊ ಇದಕ್ಕೆ ಅನುಗುಣವಾಗಿ ಒಂದು ಪ್ರಶ್ನೆ ಕೇಳ್ತೀನಿ. ಒಬ್ಬ ಹೊಸ ರೆಸ್ಟೋರೆಂಟ್ ಸ್ಟಾರ್ಟ್ ಮಾಡೋರು ಮಾಡುವಂಥ ಒಂದು ಕಾಮನ್ ಮಿಸ್ಟೇಕ್ ಅದೇನಾ? ಕಾಮನ್ ಮಿಸ್ಟೇಕ್ ಏನು ಗೊತ್ತಾ ಸರ್? ಕಿಚನ್ ಸೆಟಪ್ ಸರಿ ಇಲ್ಲದೆ ಕಾಮನ್ ಮಿಸ್ಟೇಕು. ಓಕೆ, ಫಸ್ಟು ಮೆನು ಮಾಡಬೇಕು. ಹೋಟೆಲ್ ಮಾಡಬೇಕಾದ್ರೆ ನಾವು ಜಾಗ ತೊಗೊಳ್ತೀವಿ, ಜಾಗ ತೊಗೊಂಡು ಕೂಡ ಏನು ಮಾಡಬೇಕು, ನಾನು ಅಲ್ಲಿ ಏನು ಮಾಡಬೇಕು, ಮೆನು ಮಾಡಬೇಕು. ಮೆನು ಮಾಡಿ ಕಿಚನ್ ಮಾಡ್ಕೋಬೇಕು, ಕಿಚನ್ ಮಾಡಿ ಗ್ರಾಹಕರು ಏನೇ ಮಾಡಬೇಕು. ಇದು ನಮ್ಮ ರಿವರ್ಸಲ್ಲಿ ಹೋಗುತ್ತೆ. ಮೆನು ಲಾಸ್ಟ್ ಡೇ ಮಾಡ್ತಾರೆ, ಅಲ್ಲಿ ಏನಾಗುತ್ತೆ, ಅದರೊಳಗೆ ಆ ಸೌಲಭ್ಯ ಇರೋದಿಲ್ಲ, ಅದರಿಂದ ತುಂಬ ನಷ್ಟಕ್ಕೆ ಒಳಪಡ್ತಾರೆ. ನಾಟ್ ಟು ಡಿಸ್ಕರೇಜ್ ನ್ಯೂ ಎಂಟ್ರೆಂಟ್ಸ್. ಈಗ ಎಷ್ಟೋ ಜನ ಹೋಟೆಲ್ ಶುರು ಮಾಡ್ತಾ ಇದ್ದಾರೆ, ಭಾಳ ಒಳ್ಳೆಯದು ಶುರು ಮಾಡಲಿ. ಬಿಕಾಸ್ ಫುಡ್ ಈಸ್ ಒನ್ ಥಿಂಗ್ ಎಲ್ರಿಗೂ ಬೇಕಾಗಿದ್ದು. ಆ್ಯಂಡ್ ಏನಾಗುತ್ತೆ ಅಂದರೆ ಪೀಪಲ್, ಎಷ್ಟೋ ಜನ ನಾವು ನೋಡಿದ್ದೀವಿ, ಹೋಟೆಲ್ F&B ಇಂಡಸ್ಟ್ರಿ ಬ್ಯಾಕ್ಗ್ರೌಂಡ್ ಇಲ್ಲದೆ ಇರೋರು ಈಗ ಹೋಟೆಲ್ ಇಂಡಸ್ಟ್ರಿಗೆ ಎಂಟ್ರಾಗಿ ಹೋಟೆಲ್ ಮಾಡಿ ಸಕ್ಸಸ್ಸು ಆಗಿದ್ದಾರೆ. ಅಬ್ಸಲ್ಯೂಟ್ಲಿ ಅದು ಅಪ್ರಿಷಿಯೇಬಲ್. ಬಟ್ ಎಷ್ಟೋ ಜನ ಇವಾಗ ನೀವು ಹೇಳಿದ್ರಲ್ಲ, ಎಷ್ಟೊಂದು ಜನ ಹಂಗೆ ಗೊತ್ತಾಗ್ದಿರ ಮುಚ್ಕೊಂಡು ಹೋಗಿದ್ದಾರೆ ಅಂತ. ಸೊ ನಾನು ನೋಡ್ದಂಗೆ ಏನಾಗ್ತಾ ಇದೆ ಅಂದರೆ, ಈಗ ಫುಡ್ಡು ಎಲ್ರಿಗೂ ಒಂದು ಲವ್, ಒಂದು ಪ್ಯಾಷನ್ ಇರುತ್ತೆ ಫುಡ್ ಮಾಡೋದು. ಒಂದು ಮನೆಯಲ್ಲಿ ಒಬ್ಬ ವ್ಯಕ್ತಿಗೆ, ಜೆಂಟ್ಸೇ ಆಗಲಿ ಲೇಡೀಸ್ಗೆ ಆಗಲಿ, ಒಂದು ಫುಡ್ ಮಾಡಿ ಒಂದು 4 ಜನ ಫ್ರೆಂಡ್ಸನ್ನು ಕರೆದ್ಬಿಟ್ಟು ವಿಧವಾದ ಒಂದು 4 ಬಗೆ ಮಾಡಿದಾಗ ಎಲ್ಲರೂ ಬೆಂತಟ್ಟಿ, ಓ ಸೂಪರ್ ಅಡುಗೆ ಮಾಡ್ತೀರಾ, ಐ ಥಿಂಕ್ ಯು ಶುಡ್ ಸ್ಟಾರ್ಟ್ ಎ ರೆಸ್ಟೋರೆಂಟು, ಎಷ್ಟು ಚೆನ್ನಾಗಿ ಮಾಡ್ತೀರಾ ಅಂತ. ಸೊ ದೇ ಜಸ್ಟ್ ಗೆಟ್ ಕ್ಯಾರಿಡ್ ಅವೇ. ಒಂದು 4 ಚೆನ್ನಾಗಿರೋದು, ಈಗೆಲ್ಲ ಫುಡ್ ಶೋಸು ಇಂಟರ್ನೆಟ್ಟು ಇರೋದ್ರಿಂದ
ದ ಆಕ್ಸಸ್ ಈಸ್ ಅನ್ಲಿಮಿಟೆಡ್. ಫುಡ್ ಮಾಡೋದ್ರಲ್ಲಾಗಲಿ, ಫುಡ್ ಹೊಸ ಹೊಸ ಎಕ್ಸ್ಪೆರಿಮೆಂಟ್ ಮಾಡೋದಾಗಲಿ, ಇದು ಮಾಡಿದ ತಕ್ಷಣ ದೇ ಜಸ್ಟ್ ಗೆಟ್ ಕ್ಯಾರಿಡ್ ಅವೇ. ಎಲ್ಲರೂ ಒಂದು 4 ಜನ ತಿಂದ್ಬಿಟ್ಟು ತುಂಬ ಚೆನ್ನಾಗಿದೆ ಅಂದಾಗ ರೆಸ್ಟೋರೆಂಟ್ ಶುರು ಮಾಡಿಬಿಡೋದು. ಸೊ ಒನ್ ಆಫ್ ಎ ಟೈಮ್ ಮನೇಲಿ ಮಾಡಿಬಿಟ್ಟು 4 ಗೆಸ್ಟನ್ನು ಕರೆದ್ಬಿಟ್ಟು ಒನ್ಸ್ ಇನ್ ಎ ವೈಲ್ ಮಾಡೋದಕ್ಕೂ, ದಿನ ಅದನ್ನೇ ಮಾಡಿ ಕನ್ಸಿಸ್ಟೆಂಟಾಗಿ ಮಾಡೋದಕ್ಕೂ ಭಾಳ ವ್ಯತ್ಯಾಸ ಇದೆ. ಸೊ ಇದೇನಾಗುತ್ತೆ, ಡೈಲಿ ಅದೇ ಮಾಡಬೇಕಾದಾಗ ಅಲ್ಲೇ ಎಡ್ಬೋದು. ಸೊ ಸೇಮ್ ಥಿಂಗ್, ಸೇಮ್ ಮೆನು ಎವ್ರಿ ಡೇ ಮಾಡೋದು ಕನ್ಸಿಸ್ಟೆನ್ಸಿ ಇದೆಯಲ್ಲ, ಇದನ್ನು ಎಷ್ಟೊಂದು ಜನ ಇವಾಗ ಎಡವ್ಬಿಟ್ಟು ಹೋಟೆಲ್ಲು ಮೇ ಬಿ ಅವ್ರು ಹೇಳ್ದಂಗೆ ಇಟ್ ಮೈಟ್ ಬಿ ಓಪನ್ ಇನ್ ಎ ರಾಂಗ್ ಲೊಕೇಶನ್, ಅದನ್ನು ಸ್ಟಡಿ ಮಾಡಿರೋದಿಲ್ಲ. ಫುಡ್ ಚೆನ್ನಾಗಿದೆ. ಇವಾಗ ಏನಾಗುತ್ತೆ, ಎಷ್ಟೊಂದು ಜನಕ್ಕೆ ಇಲ್ಲಿ ಬೆಂಗಳೂರೇ ತೊಗೊಳ್ಳಿ ಫಾರ್ ಎಕ್ಸಾಂಪಲ್, ಎಷ್ಟು ಆಪ್ಷನ್ಸ್ ಇದೆ. ಒಂದೊಂದು ರೋಡಲ್ಲಿ 10 ರೆಸ್ಟೋರೆಂಟು, 10 ಸ್ಪೆಷಾಲಿಟಿ ರೆಸ್ಟೋರೆಂಟ್ಸು, ವೈವಿಧ್ಯಮಯವಾದ ತಿಂಡಿಗಳು ಇದೆ. ಸೊ ಒಬ್ಬ ವ್ಯಕ್ತಿ ಒಂದು ಹೋಟ್ಲಿಗೆ ಹೋಗಿ ತಿಂಡಿ ತಿಂದ್ರ ಮೇಲೆ ಮತ್ತೆ ಅದೇ ಹೋಟ್ಲಿಗೆ ಮತ್ತೆ ಬರಬೇಕು ಅನ್ನೋದಕ್ಕೆ ದೇರ್ ಶುಡ್ ಬಿ ಒಂಥರ ಡೆಸ್ಪರೇಟ್ ರೀಸನ್. ದಿನ ಅದನ್ನೇ ಹೋಗಿ ತಿನ್ನಬೇಕು ಅಂದರೆ ಎಲ್ರಿಗೂ ಬೇಜಾರಾಗುತ್ತೆ. ಸೊ ಆ ರೀತಿ ನೀವು ಎಲ್ಲಿ ಓಪನ್ ಮಾಡ್ತಾ ಇದ್ದೀರಾ ಅನ್ನೋದು ಭಾಳ ಮುಖ್ಯ ಆಗುತ್ತೆ. ಆ್ಯಂಡ್ ಯು ಮೈಟ್ ಬಿ ಎ ಗುಡ್ ಕುಕ್, ಬಟ್ ದಟ್ ಡಸಂಟ್ ಮೀನ್ ದಟ್ ಯು ವಿಲ್ ಬಿಕಮ್ ಎ ಸಕ್ಸಸ್ಫುಲ್ ಹೋಟೆಲಿಯರ್. ನಾನು ಇದಕ್ಕೆ ಹೋಟ್ಲ್ ಶುರು ಮಾಡಿದೆ ಸರ್. ನಾನು ನಿಮ್ಮ ಎರಡನೇ ಪ್ರಶ್ನೆ, ಹೋಟೆಲ್ ಒಂದು ಸಕ್ಸಸ್ ಆಗೋದಕ್ಕೆ ಏನು ಕಾರಣ ಅಂತ ಕೇಳಿದ್ವಿ. ಅದರಲ್ಲಿ 3-4 ವಿಷಯ ತಗೊಳ್ಬೇಕಾಗುತ್ತೆ. ಒಂದು ಕ್ವಾಲಿಟಿ, ಅದೇ ಗುಣಮಟ್ಟ, ಆಹಾರ ಪದಾರ್ಥಗಳ ಗುಣಮಟ್ಟ ಭಾಳ ಚೆನ್ನಾಗಿರಬೇಕು, ಭಾಳ ರುಚಿಯಾಗಿರಬೇಕು. ಎರಡನೇದು ಅದು ಕನ್ಸಿಸ್ಟೆಂಟ್, ಭಾಳ ಯಾವಾಗ ಮಾಡಿದ್ರೂ ಒಂದೇ ಥರ ಇರೋ ಥರ ಇರಬೇಕು. ಇನ್ನೊಂದು ಸರ್ವೀಸು, ಸೇವೆ ಕೂಡ ಅಷ್ಟೇ, ನಗುಮೊಗದ ಸೇವೆ ಇರಬೇಕು. ಆ ಕಸ್ಟಮರ್ಗೆ ಆ ಹುಡುಗ ಸರ್ವ್ ಅಥವಾ ಹುಡುಗಿ ಯಾರು ಸರ್ವ್ ಮಾಡ್ತಾರೆ ಅವರು ಭಾಳ ಒಂದು ಸ್ಮೈಲಿಂಗ್ ಆಗಿ ಆತ್ಮೀಯವಾಗಿ ಸರ್ವ್ ಮಾಡಬೇಕು. ಮೂರನೇದು ಹೈಜೀನ್, ಶುಚಿಯಾಗಿ ಕೂಡ ಇರಬೇಕು. ಹೋಟೆಲ್ ವಾಶ್ರೂಮ್ ಆಗಲಿ ಅಥವಾ ಯಾವುದೇ ಒಂದು ಏರಿಯಾ, ಒಂದು ಫ್ಯಾನ್ ಆಗಲಿ ಹೋಟೆಲ್ನಲ್ಲಿ ಏನಿದೆ ಅದನ್ನು ನಾವು ವರ್ತಿಸಬೇಕು. ಜೇಡ್ರ ಬಲೆ ಅದೆಲ್ಲ ಇರುತ್ತೆ, ಮೂಲೆಯಲ್ಲಿ ಇರುತ್ತೆ, ಕಾಣೋದಿಲ್ಲ. ಬಟ್ ಒಬ್ಬ ಮಾಲೀಕ ಆದವನಿಗೆ ಅದ್ರ ಬಗ್ಗೆ ಎಲ್ಲ ಗಮನ ಹರಿಸಿ ಅದನ್ನೆಲ್ಲ ಕಂಟ್ರೋಲ್ ಮಾಡಬೇಕು, ಪೆಸ್ಟ್ ಕಂಟ್ರೋಲಿಂಗ್ ಮಾಡಬೇಕು. ಇದು ಮತ್ತು ಇವಾಗ ಮಾರ್ಕೆಟಿಂಗ್ ಕೂಡ ಮಾಡಬೇಕು. ಯಾವುದೋ ಜಾಗದಲ್ಲಿ ಬಂದು ನೀವು ಮಾಡ್ತೀರಾ, ನಿಮ್ಮ ಹತ್ರ ಎಲ್ಲ ಫೆಸಿಲಿಟಿ ಚೆನ್ನಾಗಿರ್ಬೋದು, ಫುಡ್ಡು ಚೆನ್ನಾಗಿರ್ಬೋದು, ಆದರೆ ಅದು ಅಲ್ಲಿ ಸಿಗುತ್ತೆ ದೊರಕತ್ತೆ ಅನ್ನೋದು ಆ ಗ್ರಾಹಕರಿಗೆ ಗೊತ್ತಾಗಬೇಕು. ಅದಕ್ಕೆ ಮಾರ್ಕೆಟಿಂಗ್, ರಿಗರಸ್ ಮಾರ್ಕೆಟಿಂಗ್ ಮಾಡಬೇಕು. ಸೊ ಇದೆಲ್ಲ ಮಾಡಿದ್ರೆ ಖಂಡಿತ ಇವತ್ತು ಸಕ್ಸಸ್ ಮಾಡೋಕ್ಕಾಗುತ್ತೆ. ಅದಕ್ಕೆ ಇವಾಗ ಮುಂಚೆ ಏನು ಹೋಟ್ಲು ಮಾಡ್ತಾಯಿದ್ರು ಮಾಲೀಕರು ಭಾಳ ಶ್ರಮ ಪಡೋರು, ಒಂದು ಸಕ್ಸಸ್ ಆಗೋದಕ್ಕೆ ವರ್ಷಾನುಗಟ್ಟಲೆ ತೊಗೊಳ್ಳೋದು. ಆದರೆ ಇವಾಗ ಈ ಯುಗ ಏನಾಗಿದೆ, ಭಾಳ ಅಡ್ವಾಂಟೇಜ್ ಇದೆ. ವಿತಿನ್ 6 ಮಂತ್ಸ್ ಯು ವಿಲ್ ಬಿ ಎ ಬಿಗ್ ಬ್ರ್ಯಾಂಡ್. ಈ ಹಳೆ ಬ್ರ್ಯಾಂಡ್ 100 ವರ್ಷದ ಇರ್ಬೋದು, ಅದನ್ನು ಬೀಟ್ ಮಾಡುವಂಥ ಬ್ರ್ಯಾಂಡ್ಗಳು ಇವತ್ತು ಉತ್ಪತ್ತಿ ಆಗ್ತಾಯಿದೆ. ಇವತ್ತು ಥ್ಯಾಂಕ್ಸ್ ಟು ಟೆಕ್ನಾಲಜಿ ಅಂದಿದ್ದು. ಫೇಲ್ಯೂರ್ಸ್ ಏನಕ್ಕೆ ಅಂತ ತಾವು ಅದನ್ನು ಕೇಳ್ತಾ ಇದ್ರಿ. ಈ ಹೋಟ್ಲು ಕೆಲವರು ಏನು ಮಾಡ್ತಾರೆ ಅಂದರೆ, ಹೋಟೆಲ್ಗೆ ಅವ್ರು ಹೇಳ್ದಂಗೆ ಸೂಕ್ತವಾದ ಜಾಗ ಫಸ್ಟ್ ನೋಡಬೇಕು. ಲೊಕೇಶನ್ ಆ್ಯಂಡ್ ಲೊಕೇಶನ್. ಇದು ಓಬೆರಾ ಅವರ ಒಂದು ಪುಸ್ತಕದಲ್ಲಿ ಜೀವನ ಶೈಲಿಯಲ್ಲಿ ಬರೆದಿದ್ದಾರೆ. ಹೋಟ್ಲು ಯಾವುದೇ ಒಂದು ಮಾಡಬೇಕಾದ್ರೆ ಲೊಕೇಶನ್ನು ಭಾಳ ಇಂಪಾರ್ಟೆಂಟ್ ಅಂತ. ಲೊಕೇಶನ್ ವ್ಯತ್ಯಾಸ ಆದರೆ ಬಿಸ್ನೆಸ್ ಫೇಲ್ ಆಗುತ್ತೆ. ಎರಡನೇದು, ಯಾರು ವ್ಯಕ್ತಿ ಮಾಡ್ತಾರೆ ಅವರು ಆ ಲೈನಲ್ಲಿ ಅನುಭವ ತಗೊಂಡ್ರೆ ಒಳ್ಳೆಯದು. ಎಲ್ಲದಕ್ಕೂ ತೊಗೊಳಕ್ಕಾಗಲ್ಲ ಇವತ್ತು, ಅಥವಾ ಎಲ್ಲ ಸಕ್ಸಸ್ ಉದ್ಯಮಿಗಳು ಆ ಲೈನಲ್ಲಿ ಟ್ರೈನಿಂಗ್ ತೊಗೊಂಡವರು ಅಂತ ಹೇಳೋಕ್ಕಾಗಲ್ಲ. ಅಟ್ಲೀಸ್ಟ್ ಅವ್ರಿಗೆ ಆ ಸಪೋರ್ಟ್ ಇರುವಂಥ ಒಂದು ಟೀಮ್ ಇರಬೇಕು, ಮತ್ತು ಅವ್ರು ರಿಲೇಬಲ್ ಆಗಿರಬೇಕು. ಅವ್ರ ಜೊತೆಗೆ ಇರಲೇಬೇಕು. ಮಧ್ಯದಲ್ಲಿ ಅವ್ರು ಬಿಟ್ಟೋದ್ರು ಇದು ಶೇಕ್ ಆಗಬಾರ್ದು. ಸೆಕೆಂಡ್ ಲೈನು, ಅದಕ್ಕೆ ಮ್ಯಾನೇಜ್ಮೆಂಟು ಅವರು ತಯಾರಾಗಿರಬೇಕು. ಈ ಥರದನ್ನೆಲ್ಲ ಇದ್ದರೆ ಅವರು ಆವಾಗ ಮಾತ್ರ ಹೋಟ್ಲು ನಡೆಸೋದಕ್ಕಾಗುತ್ತೆ. ಇಲ್ಲಾಂದರೆ ಮಧ್ಯದಲ್ಲಿ ಅವ್ರು ಯಾರೋ ಕೈ ಕೊಟ್ಟರೆ ಹೋಟ್ಲು ಬಾಗಿಲಾಕಬೇಕಾದ ಪರಿಸ್ಥಿತಿ ಬರುತ್ತೆ. ಮತ್ತು ಗ್ರಾಹಕರ ಒಂದು ಟೇಸ್ಟ್ ಏನಿದೆ, ಡೆಮೋಗ್ರಫಿ ಏನಿದೆ, ಆ ಜಾಗಕ್ಕೆ ಏನು ರಿಕ್ವೈರ್ಮೆಂಟ್ ಬೇಕು ಅನ್ನೋದನ್ನು ಅರ್ಥ ಮಾಡಿಕೊಂಡು ಕಾಲಕ್ಕೆ ನಾವು ಮಾರ್ಪಾಡುಗಳನ್ನು ಮಾಡ್ಕೋಬೇಕು. ಒಂದು 5 ವರ್ಷಕ್ಕೆ ಅಟ್ಲೀಸ್ಟ್ ಇಂಟೀರಿಯರ್ಸ್ ಲಿಟಲ್ ಚೇಂಜಸ್ ಮಾಡಿಸ್ಬೇಕಾಗುತ್ತೆ. ಆಮೇಲೆ ಇದು ಫುಡ್ಗಳು ನಾವು ಸ್ವಲ್ಪ ಚೇಂಜಸ್ ಮಾಡಬೇಕಾಗುತ್ತೆ. ಅಂದರೆ ಟ್ರೆಡಿಷನಲ್ ಇಟ್ಕೋಬೋದು. ಈಗ ಮಸಾಲೆ ದೋಸೆ ಚೇಂಜ್ ಮಾಡಬೇಕು ಅಂತಿಲ್ಲ. ಮಸಾಲೆ ದೋಸೆ ಜೊತೆಗೆ ಸಾಗೋ ಮಸಾಲೆ ಮಾಡ್ಬೋದು, ಅಥವಾ ಓಪನ್ ಬಟರ್ ಮಸಾಲೆ ಕೊಡೋದು. ಈ ಥರ ಹೊಸ ಆವಿಷ್ಕಾರ ಮಾಡಿ ಗ್ರಾಹಕರನ್ನು ನಾವು ಸೆಳೆಯಬೇಕು. ಮತ್ತು ಗ್ರಾಹಕರಲ್ಲಿ ಇವತ್ತು ಯಂಗ್ಸ್ಟರ್ಸ್ ಇದ್ದಾರೆ, ಏಜ್ ಆದವ್ರು ಇದ್ದಾರೆ, ಮತ್ತು ಮಿಡ್ಲ್ ಕ್ಲಾಸ್ನವ್ರು ಇದ್ದಾರೆ. ಒಬ್ಬೊಬ್ಬರು ಒಂದೊಂದು ಥರ ಇರ್ತಾರೆ. ಅವ್ರಿಗೆ ಏನು ಬೇಕು ನೋಡಿಕೊಂಡು ಸಾಕಷ್ಟು ಥರವರಿ, ಈವನ್ ಕಿಡ್ಸ್ ಮೆನು ಅಂತ ಇವತ್ತು ಮೆನುನಲ್ಲಿ ಮಾಡಿರ್ತಾರೆ. ಕಿಡ್ಸ್ಗೆ ಅಟ್ರಾಕ್ಷನ್ ಮಾಡಿಬಿಟ್ರೆ ಅವರ ಅಪ್ಪ ಅಮ್ಮನಿಗೆ ಎಳ್ಕೊಂಬರುತ್ತದು, ಡ್ಯಾಡಿ ಅಲ್ಲಿಗೆ ಹೋಗೋಣ ಬನ್ನಿ ಅಂತ. ಹಾಗಾಗಿ ಅಲ್ಲಿಂದ ಬಿಸ್ನೆಸ್ ಆಗುತ್ತೆ. ಸೊ ಈ ಥರ ಒಂದು ಚಾಕಚಕ್ಯತೆ ಇದ್ದರೆ ಬಿಸ್ನೆಸ್ನ ಮಾಡ್ಬೋದು. ಇಲ್ಲ ಅಂದರೆ ವಿಲ್ ಬಿ ಲ್ಯಾಗಿಂಗ್ ಬಿಹೈಂಡ್ ಅಷ್ಟೇ. ಸಂಬಡಿ ವಿಲ್ ಲೀಡ್ ಆ್ಯಂಡ್ ವಿಲ್ ಬಿ ಲ್ಯಾಗಿಂಗ್ ಬಿಹೈಂಡ್. ಮತ್ತೊಂದೇನೆಂದರೆ, ಒಬ್ಬ ಗ್ರಾಹಕ ಕಾಮನ್ ಒಬ್ಬ ಕಸ್ಟಮರ್ ಇರ್ತಾರೆ. ಅವರು ಬೆಳಗ್ಗೆ ಎದ್ದು ಯಾವುದೋ ಒಂದು
ಕಡಿಮೆ ದರ, ಅಂದರೆ ನಾವು ಫುಟ್ಪಾತ್ ವೆಂಡರ್ ಹತ್ರ ಟಿಫನ್ಗೆ ಹೋಗ್ತಾರೆ ಅಂತ ಇಟ್ಕೊಳ್ಳಿ, ಅಲ್ಲೂ ತಿಂಡಿ ತಿಂತಾರೆ. ಅವ್ರು ಅಲ್ಲಿಗೆ ಒಳಗಡೆ ಅಲ್ಲಿಗೆ ಹೋಗ್ಬೇಕಾದ್ರೆ ಅವ್ರು ಹೆಂಗೆ ಅವರ ಆಲೋಚನೆ ಬೇರೆ ರೀತಿ ಇರುತ್ತೆ. ಅಲ್ಲಿ ಅವ್ರು ಜಾಸ್ತಿ ಎಕ್ಸ್ಪೆಕ್ಟೇಷನ್ ಮಾಡೋದೇ ಇಲ್ಲ, ನೋಣ ಬಿದ್ದಿದ್ರು ಕೂಡ ಎದ್ದು ಬದಿಗೆ ಆಗಿಬಿಟ್ಟು ಅವ್ರು ಬರ್ತಾರೆ. ಇನ್ನೂ ಸ್ವಲ್ಪ ಮೇಲೆ ಬರೋ ಅಷ್ಟೊಂದಿಗೆ ಇರುತ್ತೆ, ಅವ್ರ ಥಿಂಕಿಂಗ್ ಇಲ್ಲಿ ಚೇಂಜ್ ಆಗುತ್ತೆ. ಇಲ್ಲಿ ಅವರಲ್ಲಿ ಎಕ್ಸ್ಪೆಕ್ಟ್ ಮಾಡಿ ಬರ್ತಾರೆ. ಒಂದೊಂದು ಸ್ಟೇಜ್ ಹೋಗ್ತಿದ್ದೆವು, ಅದೇ ಗ್ರಾಹಕ ಎಕ್ಸ್ಪೆಕ್ಟ್ ಮಾಡ್ತಾ ಬರ್ತಾನೆ. ನಾವು ಯಾವ ಲೆವೆಲಲ್ಲಿದ್ದೀವೋ ಆ ಲೆವೆಲಲ್ಲಿ ಗ್ರಾಹಕರನ್ನು ಇದು ಮಾಡೋ ಇದರಲ್ಲಿ ಪರಿಸ್ಥಿತಿ ನಾವು ಇರಬೇಕು. ಫಾಸ್ಟ್ ಫುಡ್ಗೆ ಬಂದರೆ ಒಂಥರ ಹ್ಯಾಂಗ್ ಓವರಲ್ಲಿ ಬರ್ತಾರೆ, ಕ್ಯಾಶುವಲ್ ಡೈನಿಂಗ್ ಬಂದರೆ ಒಂದು ಹ್ಯಾಂಗ್ ಓವರಲ್ಲಿ ಬರ್ತಾರೆ, ಫೈನ್ ಡೈನಿಂಗ್ ಬಂದರೆ ಒಂದು ಹ್ಯಾಂಗ್ ಓವರ್ನಲ್ಲಿ ಬರ್ತಾರೆ. ಎಲ್ಲ ಹ್ಯಾಂಗ್ ಓವರ್ ಬಂದಾಗ ಕೂಡ ಅವ್ರ ಆಟಿಟ್ಯೂಡ್ ಚೇಂಜ್ ಆಗುತ್ತೆ. ಅಲ್ಲಿ ಸುಧಾರಣೆ ಮಾಡ್ಕೊಂಡಿರ್ತಾರೆ ಅಂತ ನಾವು ಮಾತಾಡ್ಲಿಕ್ಕೆ ಬರೋಲ್ಲ. ಅಲ್ಲಿ ಹೋಗುತ್ತೆ ಸುಧಾರಣೆ ಮಾಡ್ಕೊಂಬರ್ತಾರೆ. ನಮಗೆ ಚೆನ್ನಾಗಿ ಕೊಟ್ಟರು ಕೂಡ ನಮಗೆ ಮನೆಯಿಂದ ಕೊಡೋದಿಲ್ಲ ಅನ್ನೋದು ನಾವು ಅಂದ್ಕೊಳಕ್ಕಾಗಲ್ಲ. ಇಲ್ಲಿ ಬಂದಾವಾಗ ಅವರ ಒಂದು ಆಲೋಚನೆ ಅಲ್ಲಿಗಿರುತ್ತೆ, ಅದು ನಾವು ಅಚೀವ್ ಮಾಡಲೇಬೇಕಾಗುತ್ತೆ, ಅದು ನಮ್ಮ ಕರ್ತವ್ಯ ಆಗಿರುತ್ತೆ. ಈಗ ನೀವು ಹೇಳ್ದಂಗೆ ಈಗ ರೋಡ್ ಸೈಡ್ ಫುಡ್ ಜಾಸ್ತಿ ಆಗ್ತಾಯಿದೆ ಬೆಂಗಳೂರಲ್ಲಿ. ಹೌದು, ನೀವು ನೋಡಿರ್ಬೋದು ಎಲ್ಲ ಕಡೆನೂ ಫುಡ್ ಟ್ರಕ್ಸ್ಗಳಾಗ್ಬೋದು ಅಥವಾ ಗಾಡಿಗಳಾಗ್ಬೋದು, ಇದು ಜಾಸ್ತಿ ಆಗ್ತಾಯಿದೆ. ಹೌ ಇಸ್ ಇಟ್ ಎಫೆಕ್ಟಿಂಗ್ ಇನ್ ದಿ ಹೋಟೆಲ್ ಬಿಸ್ನೆಸ್? ಇವತ್ತು ಗಾಡಿಗಳಲ್ಲಿ ಅವರು ಒಳ್ಳೆ ಆಹಾರ ಕೊಡ್ತಾ ಇದ್ದಾರೆ. ಅಲ್ಲಿ ಏನಂತ ಹೇಳಿದ್ರೆ, ಆ ಗಾಡಿ ಯಾರು ಇಟ್ಕೊಂಡಿರ್ತಾರೋ ಅವ್ನ ಪರ್ಸ್ನಲ್ ಮಾರ್ಕೆಟಿಂಗ್. ಅಲ್ಲಿ ಗ್ರಾಹಕನ ಅವನು ಇನ್ನೊಂದು ರೀತಿ ಸ್ಯಾಟಿಸ್ಫ್ಯಾಕ್ಷನ್ ಮಾಡ್ತಾರೆ. ನೋಡಿ, ಪಾನಿಪುರಿ ಗಾಡಿ ಇದೆ ಅಂತ ಇಟ್ಕೊಳ್ಳಿ, ನಮ್ಮ ಹೋಟೆಲ್ಗಳಲ್ಲಿ ನಮ್ಮ ಪಾನಿಪುರಿಗಳನ್ನು ಮಸಾಲೆ ಪುರಿಗಳನ್ನು ನಾವು ಗ್ರಾಹಕರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಅದು ಒಬ್ಬೊಬ್ಬ ಗಾಡಿಯನ್ನು ಮಾತ್ರ ಮಾಡಬಲ್ಲ. ಯಾತಕ್ಕೆ ಅಂತೇಳಿ ಅಲ್ಲಿ ಹೋದಾವಾಗ ಇವ್ರಿಗೆ ಈ ಥರ ಬೇಕು, ಇವ್ರಿಗೆ ಈ ಥರ ಬೇಕು, ಇವ್ರಿಗೆ ಸ್ವಲ್ಪ ಜಾಸ್ತಿ ಹಾಕ್ಕೊಡು, ಕಡಿಮೆ ಹಾಕ್ಕೊಡು, ಈ ಥರ ಎಲ್ಲ ವಿಷಯಗಳನ್ನು ಅವರಲ್ಲಿ ಅವರು ಪರ್ಸನಲ್ ಮಾರ್ಕೆಟಿಂಗ್ ಮಾಡ್ತಾರೆ. ಅವ್ರದ್ದು ಒಂದೇ ಥರ ಕನ್ಸಿಸ್ಟೆನ್ಸಿ ಪ್ರಾಡಕ್ಟು, ಒಂದೇ ಥರ ದೋಸೆ, ಅವನ ಯಜಮಾನ ದೋಸೆ ಹಾಕ್ತಾನೆ, ಅದೇ ಚಟ್ನಿ ಅವ್ರ ಹೆಂಡ್ತಿನ ರುಬ್ತಾಳೆ, ಒಂದೇ ಕನ್ಸಿಸ್ಟೆನ್ಸಿ ಬರ್ತದೆ. ಆ ರುಚಿ ಅವರಿಗೆ ಅಡಿಕ್ಷನ್ ಆಗಿಬಿಟ್ಟಿರ್ತಾರೆ. ಆಟೋಮೆಟಿಕ್ಕಾಗಿ ಏನಾಗುತ್ತೆ, ಫುಡ್ ಫಾಲಿಂಗ್ ಬಂದಾವಾಗ ಇಲ್ಲಿ ನಮ್ಗೆ ಸ್ವಲ್ಪ ಕಡಿಮೆ ಆಗೋದು ಸಹಜ ಅಲ್ವಾ. ಅಲ್ಲಿ ತಿನ್ನೋರು ಬಂದು ಇಲ್ಲಿ ತಿಂದೇ ತಿಂತಾರೆ, ಇಲ್ಲಿ ತಿನ್ನೋರು ಅಲ್ಲಿ ಹೋಗೇ ತಿಂದೇ ತಿಂತಾರೆ. ಆದರೆ ಅಲ್ಲಿ ಏನಾಗುತ್ತೆ, ಅಲ್ಲಿ ಹೋಗೋಷ್ಟೊತ್ತಿಗೆ ಅವನ ಎಕ್ಸ್ಪೆಕ್ಟೇಷನ್ ಯಾವುದೂ ಇರೋದಿಲ್ಲ. ಅದೇ ನಮ್ಮ ಒಂದು ಇಂಟೀರಿಯರ್ ಮಾಡಿ ಒಂದು ಕ್ಯಾಜುವಲ್ ದರ್ಶಿನೋ ಕ್ಯಾಜುವಲ್ ರೆಸ್ಟೋರೆಂಟ್ ನೀವೇನಾದ್ರು ಹೇಳಿ ಅಲ್ಲಿ ಬರೋಟ್ರೆ ಅವ್ನು ಹೆಂಗೋ ಚೇಂಜ್ ಆಗಿರುತ್ತೆ. ಅದಕ್ಕೆ ನಾವು ಅಚೀವ್ ಮಾಡಲೇಬೇಕಲ್ಲಿ ಕೂತ್ಕೊಂಡ್ಮೇಲೆ. ಈಗ ಇವತ್ತು ನಮ್ಮ ವಾಸ್ತವಡಿಗರು ಹೋಟೆಲ್ ಉದ್ಯಮೆಯಲ್ಲಿ ಸಕ್ಸಸ್ ಆಗಿದ್ದು ಹೇಗೆ ಅಂತ ನಾವು ಹತ್ತಿರದಿಂದ ನೋಡಿದ್ದೇವೆ. ಅವರು ಟೇಸ್ಟ್ ನೋಡೋದ್ರೊಳಗೆ ನಂಬರ್ 1. ಅವ್ರದ್ದಲ್ಲಿ ಯಾವ ಐಟಮ್ಗಳು ಬೇಕಾದಷ್ಟು ಇರುತ್ತೆ ಅಂತ ಇಟ್ಕೊಳ್ಳಿ. ಈಗ ಅವ್ರದ್ದು ಬಗ್ಗೆ ಮಾರ್ಕೆಟಿಂಗಲ್ಲ ನಾವು ಹೇಳೋದು. ನಾನು ಅವ್ರ ಹೋಟ್ಲಿಗೆ ಗ್ರಾಹಕನಾಗಿ ಹೋಗಿದ್ದೆ. ಎಲ್ಲ ಚೈನೀಸು, ನಾರ್ತು, ಚಾಟ್ಸು, ಸೌತ್ ಇಂಡಿಯನ್ ಫುಡ್ಡು, ಸೌತ್ ಇಂಡಿಯನ್ ಮೀಲ್ಸು, ನಾರ್ತ್ ಇಂಡಿಯನ್ ಮೀಲ್ಸ್ ಎಲ್ಲದೂ ಇರ್ತದೆ. ಆದರೆ ಆ ಟೇಸ್ಟನ್ನ ಇವರು ಅಷ್ಟೊಂದು ಹೋಟ್ಲುಗಳಾದರೂ ಕೂಡ ಅದನ್ನು ಮೇಂಟೈನ್ ಮಾಡಿದ್ದಾರಲ್ಲ, ಅದು ಏನು ಗುಟ್ಟು ಏನು ಕೇಳಿದರೆ, ಇವತ್ತು ಹೋಟೆಲ್ ಮಾಲೀಕರು ಹೋಟ್ಲಿಗೆ ಬಂದರೆ ಕಿಚನ್ ನೋಡಬೇಕು ಫಸ್ಟು. ಕಿಚನ್ನಲ್ಲಿ ಹೇಗಿದೆ, ಫುಡ್ ಹೇಗೆ ತಯಾರು ಮಾಡ್ತಾ ಇದ್ದಾರೆ, ಅವ್ರು ಏನು ಮಿಸ್ಟೇಕ್ ಮಾಡ್ತಾ ಇದ್ದಾರೆ. ಯಾಕಂದರೆ ಸ್ಕಿಲ್ಡ್ ಎಂಪ್ಲಾಯೀಸ್ ಬರ್ತಾಯಿಲ್ಲ, ಅದು ಮೊದಲೇ ಹೇಳಿದ್ದೆ ನಾನು. ಅವರು ತಯಾರು ಮಾಡೋದ್ರಲ್ಲಿ ಏನು ಮಿಸ್ಟೇಕ್, ಯಾಕಂದರೆ ನಮಗೆ ಗೊತ್ತಿರಬೇಕದು. ನಮಗೆ ಮಾಡಲಿಕ್ಕೆ ಗೊತ್ತಿಲ್ಲ ಹೋದ್ರೆ ರುಚಿಗೆ ಗೊತ್ತಿರಬೇಕು ಹೋಟ್ಲ್ ಮಾಲೀಕರಿಗೆ. ಅದನ್ನು ನಾವು ಹೋಟೆಲ್ಗಳಲ್ಲಿ ಕಂಡುಹಿಡಿಬೇಕು. ಏನು ಮಿಸ್ಟೇಕ್ ಮಾಡ್ತಾಯಿದ್ದಾರೆ ನಮ್ಮ ಕೆಲಸಗಾರರು, ಅವ್ರಿಗೆ ಅದನ್ನು ನಾವು ಈ ಥರ ಮಾಡು ಇದನ್ನು ಅಂತ ಹೇಳಿಕೊಡ್ಬೇಕು. ಹೇಳಿಕೊಟ್ರೆ ಅದು ಅವರು ಅದೇ ಥರ ಮಾಡ್ತಾರೆ ಮತ್ತು ನೆಕ್ಸ್ಟ್ ಡೇ. ಮಿಸ್ಟೇಕ್ಸ್ ಹಾಗೇ ನಾವು ಅದನ್ನು ಕಿಚನ್ನಲ್ಲಿ ಹೋಗದೆ ನೋಡದೆ ಮಾಡದೆ ಬಿಟ್ಟರೆ ಅದನ್ನು ಹಾಗೆ ಬೆಳ್ಕೊಂಡು ಹೋಗುತ್ತೆ. ಅದರಿಂದ ಗ್ರಾಹಕರ ಸಂಖ್ಯೆ ಕಮ್ಮಿ ಆಗುತ್ತೆ. ಯಾವುದೇ ಇದು ಫುಡ್ಡು ಇರಲಿ, ಕ್ವಾಲಿಟಿ, ಕ್ವಾಂಟಿಟಿ, ಟೇಸ್ಟು, ಹೈಜಾನಿಕ್ ಇದೆಲ್ಲ ಇಂಪಾರ್ಟೆಂಟ್. ಅದು ಇದ್ದರೆ ಅದು ಎಷ್ಟು ಇದ್ಬಿಟ್ರೆ ಆ ಹೋಟ್ಲು ಸಕ್ಸಸ್ ಆಗುತ್ತೆ ಯಾವಾಗಲೂ. No reason for success of the hotels. There is one sector, outdoor catering is there. ಅದನ್ನು ರೀಚ್ ಮಾಡಬೇಕು ನಾವು. ಸೈಡ್ ಬಿಸ್ನೆಸ್ ಆಗಿ ಅದಕ್ಕೂ ಒಂದು ಇಂಪಾರ್ಟೆನ್ಸ್ ಕೊಟ್ಟರೆ ಖಂಡಿತ ಕೆಲವು ಕಡೆ ಗ್ರಾಹಕರು ಇಲ್ಲದ ಜಾಗದಲ್ಲೂ ಹೋಟ್ಲು ಚೆನ್ನಾಗಿ ನಡೀತಾ ಇರುತ್ತೆ. ಬಿಕಾಸ್ ವೆರಿ ಬಿಗ್ ವಾಸ್ಟ್ ಏರಿಯಾ ಇದೆ. 20 lakhs IT ಪ್ರೊಫೆಷನಲ್ಸ್ ಇದ್ದಾರೆ ಬೆಂಗಳೂರಿನಲ್ಲಿ. ಅವರಿಗೆಲ್ಲ ಕ್ಯಾಟ್ರ್ ಮಾಡುವವರು ನಮ್ಮ ಹೋಟ್ಲಿನವರೇ. ಬಹಳಷ್ಟು ಜನ ಬೋತ್ ಪೇರೆಂಟ್ಸ್ ಆರ್ ವರ್ಕಿಂಗ್ ಇರ್ತಾರೆ. ಸೊ ನಮಗೆ ಔಟ್ಡೋರ್ ಕ್ಯಾಟ್ರಿಂಗ್ನಲ್ಲಿ ಒಳ್ಳೆ ಪೊಟೆನ್ಷಿಯಲ್ ಇದೆ. ಅದನ್ನು ವಿಷನ್ನಲ್ಲಿ ತಗೊಂಡಾಗ ಭಾಳಷ್ಟು ಹೋಟೆಲ್ನವರು ಅದರ ಬಗ್ಗೆ ಕನ್ಸಿಡರ್ ಮಾಡೋದಿಲ್ಲ. ಒಂದೇ ಕಡೆ ಕೆಲವರಿಗೆ ಮಾತ್ರ ಹೋಗ್ತಾ ಇರುತ್ತೆ. ಕೆಲವರು ಅದರ ಬಗ್ಗೆ ಎಷ್ಟು ಇನ್ನೂ ವೆಂಚರ್ ಮಾಡಿಲ್ಲ. ಅದರ ಜೊತೆಗೆ ಈಗಿನ ಜಾಗದಲ್ಲಿ ಭಾಳಷ್ಟು IT ಪ್ರೊಫೆಷನಲ್ ಕೋವಿಡ್ ಆದಮೇಲೆ ನನ್ನ ಗೊತ್ತಿಗೆ ಸುಮಾರು 600 ಜನ IT ಪ್ರೊಫೆಷನಲ್ಸ್ ಕೆಲಸ ಬಿಟ್ಬಿಟ್ಟು ಹೋಟೆಲ್ಗಳನ್ನು ಮಾಡಿದ್ದಾರೆ ಬೆಂಗಳೂರು. ನಾನೇ ಹೋಟೆಲ್ ಓಪನಿಂಗಿಗೆ ಹೋಗಿದ್ದೆ. ಅವರ ಸಕ್ಸಸ್ಸಿಗೆ ರೇಟು ಫುಡ್ ಇನ್ಫ್ಲುಯೆನ್ಸರ್. ನಾವು ಸೋಷಿಯಲ್ ಮೀಡಿಯಾವನ್ನು ತುಂಬ ಉಪಯೋಗಿಸಬೇಕು. ಭಾಳಷ್ಟು ಹಳೆ ಹೋಟೆಲ್ಗಳು ಸೋಷಿಯಲ್ ಮೀಡಿಯಾದ ಬಗ್ಗೆ ಇನ್ನೂ ಹೆಚ್ಚಿಗೆ ಗಮನ ಹರಿಸಿಲ್ಲ. ಸೋಷಿಯಲ್ ಮೀಡಿಯಾ ಭಾಳ ಇಂಪಾರ್ಟೆನ್ಸ್ ಕೊಡ್ತದೆ.
ಫುಡ್ ಇನ್ಫ್ಲುಯೆನ್ಸರ್ ಆರ್ ದ ವೆರಿ ಇಂಪಾರ್ಟೆಂಟ್ ಪರ್ಸನ್ಸ್. ಇವತ್ತು ಬಹಳಷ್ಟು ಹೋಟೆಲ್ಗಳ ಸಕ್ಸಸ್ಗೆ ಅವರೊಂದು ಪ್ರಮುಖ ಪಾತ್ರ ಆಗ್ತಾರೆ. ಅವರನ್ನು ಉಪಯೋಗಿಸುವಂತಹ ಕ್ರಮ ಎಲ್ಲ ಹೋಟೆಲ್ನವರು ಪ್ರಾರಂಭಿಸಬೇಕು.